ನಮಸ್ಕಾರ ಸ್ನೇಹಿತರೆ KVS, NVS, KSET ಮತ್ತು EMRS ಪರೀಕ್ಷೆಗಳಿಗೆ ಸಹಾಯವಾಗಲಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಳೆದ ವರ್ಷ EMRSನಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳನ್ನು ವಿವರವಾಗಿ ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ. ಈಗ ಮೊದಲನೇ ಪ್ರಶ್ನೆ ಸ್ನೇಹಿತರೆ, if heart rate of a person is 72 beats per minute and stroke volume is 70 milliliter, then cardiac output of that person will be. ಏನಂತ ಕೇಳಿದ್ದಾರೆ ಅಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಹೃದಯದ ಬಡಿತ ನಿಮಿಷಕ್ಕೆ 72 ಬೀಟ್ಸ್ ಆಗಿದ್ದರೆ ಮತ್ತು ಸ್ಟ್ರೋಕ್ ಪರಿಣಾಮ 70 ಮಿಲಿಲೀಟರ್ ಆಗಿದ್ದರೆ ಆ ವ್ಯಕ್ತಿಯ ಹೃದಯದ ಉತ್ಪಾದನೆಯು ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಹೃದಯದ ಬಡಿತ ಕೊಟ್ಟಿದ್ದಾರೆ. ಹೃದಯದ ಬಡಿತ 72 ಬೀಟ್ಸ್ ಪರ್ ಮಿನಿಟ್. ಹೃದಯದ ಬಡಿತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹೃದಯದ ಬಡಿತ ಮತ್ತು ಸ್ಟ್ರೋಕ್ ವಾಲ್ಯೂಮ್ ಎರಡನ್ನು ಕೊಟ್ಟಿದ್ದಾರೆ. ನಮಗೆ ಹೃದಯದ ಉತ್ಪಾದನೆ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಹೃದಯದ ಉತ್ಪಾದನೆಯನ್ನು ಕಂಡುಹಿಡಿಯಲಿಕ್ಕೆ ನಾವು ಹೃದಯದ ಬಡಿತ ಮತ್ತು ಸ್ಟ್ರೋಕ್ ಪರಿಣಾಮವನ್ನು ಗುಣಿಸಬೇಕು. ಇವೆರಡನ್ನೂ ಗುಣಿಸಿದಾಗ ನಮಗೆ ಹೃದಯದ ಉತ್ಪಾದನೆ ಸಿಗುತ್ತದೆ. ಹಾಗಾಗಿ ಹೃದಯದ ಉತ್ಪಾದನೆ ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು ಹೃದಯದ ಬಡಿತ 72 ಬೀಟ್ಸ್ ಪರ್ ಮಿನಿಟ್ ಗುಣಿಲೆ ಸ್ಟ್ರೋಕ್ ಪರಿಣಾಮ 70 ಮಿಲಿಲೀಟರ್ ಪರ್ ಬೀಟ್. ಇವೆರಡನ್ನೂ ಗುಣಿಸಿದಾಗ ನಮಗೆ ಬರುವುದು ಹೃದಯದ ಉತ್ಪಾದನೆ. ಇಲ್ಲಿದೆ ನೋಡಿ ಸ್ನೇಹಿತರೆ, CO ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು 5040 ಮಿಲಿಲೀಟರ್ ಪರ್ ಮಿನಿಟ್. ಇದು ಸ್ನೇಹಿತರೆ ಮಿಲಿಲೀಟರ್ ಪರ್ ಮಿನಿಟ್ನಲ್ಲಿದೆ. ಇಲ್ಲಿ ಆಪ್ಷನ್ದಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಲೀಟರ್ಸ್ದಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಲೀಟರ್ಸ್ ಒಂದು ಮಾತ್ರ ಮಿಲಿಲೀಟರ್ ಪರ್ ಅವರ್ ಇದೆ. ಉಳಿದ ಎಲ್ಲ ಆಪ್ಷನ್ಗಳು ಲೀಟರ್ನಲ್ಲಿದೆ, ಲೀಟರ್ ಪರ್ ಮಿನಿಟ್ ಇದೆ. ಹಾಗಾಗಿ ಇಲ್ಲಿ ಬಂದಿರುವ ಈ ಉತ್ತರವನ್ನು ನಾವು ಲೀಟರ್ನಲ್ಲಿ ಕನ್ವರ್ಟ್ ಮಾಡಬೇಕು. ಲೀಟರ್ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಈ ಒಂದು ಬಂದಿರುವಂಥ ಉತ್ತರಕ್ಕೆ ನಾವು 1000ವನ್ನು ಭಾಗಿಸಬೇಕು. 1000ವನ್ನು ಭಾಗಿಸಿದಾಗ ನಮಗೆ ಬರುವಂಥ ಉತ್ತರ 5.04 ಲೀಟರ್ ಪರ್ ಮಿನಿಟ್. 5.04 ಲೀಟರ್ ಪರ್ ಮಿನಿಟ್. ಇದು ಕಾರ್ಡಿಯಾಕ್ ಔಟ್ಪುಟ್, ಹೃದಯದ ಉತ್ಪಾದನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿರುವಂಥ ಉತ್ತರ ಇಲ್ಲೆಲ್ಲಿದೆ ಅಂತ ನೋಡಿದಾಗ ನಮಗೆ ಇಲ್ಲಿ ಆಪ್ಷನ್ 1 5.04 ಲೀಟರ್ ಪರ್ ಮಿನಿಟ್ ಇದು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸ್ನಾಯು ಅಥವಾ ಸ್ನಾಯುಗಳ ಗುಂಪು ಪ್ರತಿರೋಧವನ್ನು ನಿವಾರಿಸಲು ಅಥವಾ ವಿರುದ್ಧ ಕಾರ್ಯನಿರ್ವಹಿಸಲು 70-80% ಪ್ರಯತ್ನದೊಂದಿಗೆ ಹೆಚ್ಚಿನ ವೇಗದಲ್ಲಿ ಸಂಕುಚಿತಗೊಂಡಾಗ ಅದನ್ನು ಹೀಗೆ ಕರೆಯಲಾಗುತ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಸ್ನಾಯುಗಳು ಅಥವಾ ಸ್ನಾಯುಗಳ ಗುಂಪು ಯಾವುದಾದರೂ ಒಂದು ಪ್ರತಿರೋಧವನ್ನು ನಿವಾರಿಸಲು, ಒಂದು ರೆಸಿಸ್ಟೆನ್ಸನ್ನು ನಿವಾರಣೆ ಮಾಡಲು ಅಥವಾ ಅದರ ವಿರುದ್ಧ ಕಾರ್ಯನಿರ್ವಹಿಸಲು 70-80% ಹೆಚ್ಚಿನ ವೇಗದಲ್ಲಿ, ಇದು ಬಹಳ ಮುಖ್ಯ ಸ್ನೇಹಿತರೆ, ಇದನ್ನು ನೋಡಿಲಿ, ಹೆಚ್ಚಿನ ವೇಗದಲ್ಲಿ 70-80% ಹೆಚ್ಚಿನ ವೇಗದಲ್ಲಿ ಸಂಕುಚಿತಗೊಂಡಾಗ ಅದನ್ನು ಏನಂತ ಕರೀತಾರೆ ಅಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇ ಆಪ್ಷನ್ ಗರಿಷ್ಠ ಶಕ್ತಿ, ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಂದರೆ ಏನು ಸ್ನೇಹಿತರೆ? ಚಲನೆ ವೇಗ ಏನೇ ಇರಲಿ, ಇಲ್ಲಿ ಚಲನೆ ವೇಗ ಪರಿಗಣನೆಗೆ ಬರುವುದಿಲ್ಲ. ಇಲ್ಲಿ ಚಲನೆ ವೇಗವನ್ನು ನಾವು ಪರಿಗಣಿಸುವುದಿಲ್ಲ. ಕೇವಲ ಒಂದು ಗರಿಷ್ಠ ಸಂಕೋಚನೆಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಬಲವನ್ನು ಪ್ರಯೋಗಿಸುವ ಸಾಮರ್ಥ್ಯ. ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಂದರೆ ಇಲ್ಲಿ ವೇಗ ಪರಿಗಣನೆಗೆ ಬರುವುದಿಲ್ಲ, ಇಲ್ಲಿ ಬಲ ಮಾತ್ರ ಪರಿಗಣನೆಗೆ ಬರುತ್ತದೆ. ಇದಕ್ಕೆ ಉದಾಹರಣೆ ಯಾವುದಂದರೆ ಸ್ನೇಹಿತರೆ, ನಾವು ಸ್ಕ್ವಾಟ್ ಮತ್ತು ಬೆಂಚ್ ಪ್ರೆಸ್ ಎಲ್ಲ ಮಾಡ್ತೀವಿ. ಸ್ಕ್ವಾಟ್ ಮತ್ತು ಬೆಂಚ್ ಪ್ರೆಸ್ ಮಾಡುವಾಗ ಅಲ್ಲಿ ವೇಗವನ್ನು ಪರಿಗಣಿಸುವುದಿಲ್ಲ. ಅಲ್ಲಿ ಸ್ಕ್ವಾಟ್ ಮಾಡುವಾಗ ಎಷ್ಟು ಹೆಚ್ಚಿನ ಭಾರದೊಂದಿಗೆ ನಾವು ಸ್ಕ್ವಾಟ್ ಮಾಡ್ತೀವಿ ಅದನ್ನು ಪರಿಗಣಿಸ್ತೀವಿ. ಬೆಂಚ್ ಪ್ರೆಸ್ ಮಾಡುವಾಗ ಕೂಡ ಎಷ್ಟು ಹೆಚ್ಚಿನ ಭಾರವನ್ನು ನಾವು ಎತ್ತೀವಿ ಅದು ಮಾತ್ರ ಪರಿಗಣನೆಗೆ ಬರ್ತದೆ. ಎಷ್ಟು ವೇಗದಲ್ಲಿ ಎತ್ತೀವಿ ಎಂಬುದು ಇಲ್ಲಿ ಪರಿಗಣನೆಗೆ ಬರುವುದಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇದಕ್ಕೆ ಸರಿಯಾದ ಉತ್ತರ ಅಲ್ಲ.
ಎರಡನೇ ಆಪ್ಷನ್ ಏನಿದೆ ಅಂದರೆ ಸ್ನೇಹಿತರೆ ಸಾಮರ್ಥ್ಯ ಸಹಿಷ್ಣುತೆ, ಇದಕ್ಕೆ ನಾವು ಶಕ್ತಿ ಸಹಿಷ್ಣುತೆ ಸ್ಟ್ರೆಂತ್ ಎಂಡ್ಯೂರೆನ್ಸ್ ಅಂತ ಕೂಡ ಕರಿತೀವಿ. ಏನಿದು ಸ್ಟ್ರೆಂತ್ ಎಂಡ್ಯೂರೆನ್ಸ್? ಸ್ಟ್ರೆಂತ್ ಎಂಡ್ಯೂರೆನ್ಸ್ ಅಂದರೆ ಆಯಾಸದ ಪರಿಸ್ಥಿತಿಗಳಲ್ಲಿ ದೀರ್ಘಕಾಲದವರೆಗೆ ಪುನರಾವರ್ತಿತ ಸಂಕೋಚನೆಗಳನ್ನು ಅಥವಾ ಸ್ಥಿರಮಟ್ಟದ ಬಲವನ್ನು ನಿರ್ವಹಿಸುವ ಸಾಮರ್ಥ್ಯ. ಇಲ್ಲಿ ನೋಡಿ ಸ್ನೇಹಿತರೆ, ಸತತವಾಗಿ 30ರಿಂದ 40 ಪುಷಪ್ಗಳನ್ನು ಮಾಡುವುದು, ಸತತವಾಗಿ ದೀರ್ಘಕಾಲದವರೆಗೆ ಓಡುವುದು, ಇವೆಲ್ಲ ಸ್ಟ್ರೆಂತ್ ಎಂಡ್ಯೂರೆನ್ಸ್ನ ಉದಾಹರಣೆಗಳು. ಇಲ್ಲಿ ಕೂಡ ವೇಗ ಬರುವುದಿಲ್ಲ ಮತ್ತು ಸ್ನಾಯುಗಳು ಇಲ್ಲಿ 70ರಿಂದ 80% ಸಂಕುಚಿತಗೊಳ್ಳುವುದಿಲ್ಲ. ಹಾಗಾಗಿ ಸಾಮರ್ಥ್ಯ ಸಹಿಷ್ಣುತೆ ಅಥವಾ ಶಕ್ತಿ ಸಹಿಷ್ಣುತೆ ಇದು ಕೂಡ ಇದಕ್ಕೆ ತಪ್ಪಾದ ಉತ್ತರ. ಸ್ಥಿರ ಶಕ್ತಿ, ಏನಿದು ಸ್ಥಿರ ಶಕ್ತಿ? ಸ್ಟ್ಯಾಟಿಕ್ ಸ್ಟ್ರೆಂತ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಏನಿದು ಸ್ಥಿರ ಶಕ್ತಿ ಅಂದರೆ ಇಲ್ಲಿ ಸ್ನಾಯುಗಳ ಉದ್ದ ಬದಲಾಗದಿದ್ದರೂ ಒಂದು ಅಚಲವಾದ ಪ್ರತಿರೋಧದ ವಿರುದ್ಧ ಬಲವನ್ನು ಪ್ರಯೋಗಿಸುವ ಸಾಮರ್ಥ್ಯ. ಇಲ್ಲಿ ಸ್ನಾಯುಗಳ ಒಂದು ಉದ್ದ ಅಗಲ ಏನು ಕೂಡ ಬದಲಾಗುವುದಿಲ್ಲ, ಸ್ನಾಯುಗಳ ಗಾತ್ರ ಬದಲಾಗುವುದಿಲ್ಲ, ಆದರೆ ಇಲ್ಲಿ ಒಂದು ಅಚಲವಾದ ಪ್ರತಿರೋಧದ ವಿರುದ್ಧ ಸ್ನಾಯುಗಳು ಬಲವನ್ನು ಪ್ರಯೋಗ ಮಾಡ್ತಾವೆ. ಉದಾಹರಣೆಗಾಗಿ ಹೇಳಬೇಕಂದ್ರೆ ನೀವು ಪ್ಲ್ಯಾಂಕ್ ಪೊಸಿಷನನ್ನು ನೋಡಿದ್ದೀರಿ. ಪ್ಲ್ಯಾಂಕ್ ಪೊಸಿಷನ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ಲ್ಯಾಂಕ್ ಪೊಸಿಷನ್ನಲ್ಲಿ ಸ್ನಾಯುಗಳ ಉದ್ದ ಅದರ ಅಗಲ ಏನು ಕೂಡ ಬದಲಾಗುವುದಿಲ್ಲ. ಆದರೂ ಕೂಡ ಅಲ್ಲಿ ಸ್ನಾಯುಗಳು ಒಂದು ಅಚಲವಾದ ಪ್ರತಿರೋಧವನ್ನು ಒಡ್ತಾವೆ. ಇದರ ಜೊತೆಗೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಗೋಡೆಯನ್ನು ತಳ್ಳುವುದು. ಗೋಡೆ ಅಚಲವಾಗಿರುವಂಥ ಗೋಡೆಯನ್ನು ತಳ್ಳುವುದು. ಈ ಅಚಲವಾದ ಗೋಡೆಯನ್ನು ತಳ್ಳುವಾಗ ಸ್ನಾಯುಗಳ ಅಗಲ ಉದ್ದ ಏನು ಕೂಡ ಬದಲಾಗುವುದಿಲ್ಲ. ಆದರೂ ಕೂಡ ಸ್ನಾಯುಗಳು ಒಂದು ಪ್ರತಿರೋಧದ ವಿರುದ್ಧ ತಮ್ಮ ಬಲವನ್ನು ಪ್ರಯೋಗಿಸುತ್ತಿರ್ತವೆ. ಹಾಗಾಗಿ ಸ್ಟ್ಯಾಟಿಕ್ ಸ್ಟ್ರೆಂತ್ ಇಲ್ಲಿ ಕೂಡ ಯಾವುದೋ ಒಂದು ವೇಗ ಇಲ್ಲಿ ನಾವು ಪರಿಗಣಿಸುವುದಿಲ್ಲ. ಹಾಗಾಗಿ ಸ್ಥಿರ ಶಕ್ತಿ ಕೂಡ ಇಲ್ಲಿ ತಪ್ಪಾದ ಉತ್ತರ. ಇಲ್ಲಿ ಸರಿಯಾದ ಉತ್ತರ ಸ್ಫೋಟಕ ಶಕ್ತಿ. ಏನಿದು ಸ್ಫೋಟಕ ಶಕ್ತಿ ಅಂದರೆ ಪ್ರತಿರೋಧದ ವಿರುದ್ಧ ಹೆಚ್ಚಿನ ವೇಗದಲ್ಲಿ ಗರಿಷ್ಠ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯ. ಇದು ಒಂದು ಶಕ್ತಿ ಮತ್ತು ವೇಗ ಎರಡರ ಸಂಯೋಜನೆಯಾಗಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನಾವು ಹೈ ಜಂಪ್ ಮತ್ತು ಲಾಂಗ್ ಜಂಪ್ನಲ್ಲಿ ಏನಾಗ್ತದೆ ಅಂದರೆ ಸ್ನಾಯುಗಳು 70ರಿಂದ 80% ಈ ಒಂದು ಪ್ರತಿಶತದಿಂದ ಸಂಕೋಚನೆಗೊಳ್ತಾವೆ ಮತ್ತು ಇಲ್ಲಿ ವೇಗವನ್ನು ಕೂಡ ನಾವು ಪರಿಗಣಿಸ್ತೀವಿ. ಥ್ರೋಯಿಂಗ್ ಇವೆಂಟ್ನಲ್ಲಿ ಕೂಡ, ಶಾರ್ಟ್ ಪುಟ್, ಡಿಸ್ಕಸ್ನಲ್ಲಿ ಕೂಡ ಸ್ನಾಯುಗಳು 70ರಿಂದ 80% ಪ್ರಯತ್ನದೊಂದಿಗೆ ಸಂಕೋಚನೆಗೊಳ್ತಾವೆ ಮತ್ತು ಇಲ್ಲಿ ವೇಗವನ್ನು ಕೂಡ ನಾವು ಪರಿಗಣಿಸ್ತೀವಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಫೋಟಕ ಶಕ್ತಿ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಉತ್ತರಿಸಿ. ಇಲ್ಲಿ 2 ಹೇಳಿಕೆಗಳಿವೆ ಸ್ನೇಹಿತರೆ. ಈ 2 ಹೇಳಿಕೆಗಳನ್ನು ಓದಿ ಅದಕ್ಕೆ ಸರಿಯಾದ ಆಯ್ಕೆಯನ್ನು ನಾವು ಉತ್ತರಿಸಬೇಕು. ಮೊದಲನೇ ಹೇಳಿಕೆ, ವಾರ್ಮಿಂಗ್ ಅಪ್ ಸ್ನಾಯು ಆಕುಂಚನ ಮತ್ತು ವಿಕಸನದ ವೇಗವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ವಾರ್ಮ್ ಅಪ್ ಮಾಡೋದ್ರಿಂದ ಸ್ನಾಯುಗಳಲ್ಲಿನ ಆಕುಂಚನ ಮತ್ತು ವಿಕಸನದ ವೇಗ ಹೆಚ್ಚಾಗುತ್ತದೆ. ಇದು ಸರಿಯಾದ ಉತ್ತರ. ಇದಕ್ಕೋಸ್ಕರ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮುಂಚೆ ನಾವು ವಾರ್ಮಪ್ಪನ್ನು ಮಾಡ್ತೀವಿ. ಈ ವಾರ್ಮಪ್ ಮಾಡೋದರಿಂದ ಸ್ನಾಯುಗಳಲ್ಲಿ ಆಕುಂಚನ ಮತ್ತು ವಿಕಸನದ ವೇಗ ಹೆಚ್ಚಾಗುತ್ತದೆ. ಆದ್ದರಿಂದ ಕ್ರೀಡೆಗಳಲ್ಲಿ ಪಾಲ್ಗೊಂಡಾಗ ಯಾವ ಗಾಯ ಕೂಡ ನಮಗೆ ಆಗುವುದಿಲ್ಲ. ಹಾಗಾಗಿ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮುಂಚೆ ನಾವು ವಾರ್ಮಪ್ಪನ್ನು ಮಾಡಬೇಕು. ಅವುಗಳಿಂದ ಸ್ನಾಯು ಆಕುಂಚನ ವಿಕಸನ ಹೆಚ್ಚಾಗುತ್ತದೆ. ಇದು ಸರಿಯಾದ ಉತ್ತರ. ಎರಡನೇ ಹೇಳಿಕೆ ಏನಿದೆ ಅಂದರೆ, ವಾರ್ಮಿಂಗ್ ಅಪ್ ಸ್ನಾಯುಗಳೊಳಗಿನ ಸ್ನಿಗ್ಧತೆಯ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಅಂತ ಇದೆ. ವಾರ್ಮಪ್ ಮಾಡೋದ್ರಿಂದ ಸ್ನಾಯುಗಳಲ್ಲಿನ ಸ್ನಿಗ್ಧತೆ ಅಂದರೆ ವಿಸ್ಕಾಸಿಟಿ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ವಾರ್ಮಪ್ ಮಾಡೋದ್ರಿಂದ ಸ್ನಾಯುಗಳಲ್ಲಿನ ವಿಸ್ಕಾಸಿಟಿ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನಿದು ವಿಸ್ಕಾಸಿಟಿ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಒಂದು ದ್ರವಗಳ ಮುಖಾಂತರ ನಾವು ವಿಸ್ಕಾಸಿಟಿ ಅಂದರೆ ಏನಂತ ತಿಳ್ಕೊಳ್ಳೋಣ. ಇಲ್ಲಿ
ಸ್ನಿಗ್ಧತೆ ಅಥವಾ ವಿಸ್ಕಾಸಿಟಿ ಅಂದರೆ ದ್ರವವು ಹರಿಯುವುದಕ್ಕೆ ನೀಡುವ ಪ್ರತಿರೋಧ. ಹೆಚ್ಚು ವಿಸ್ಕಾಸಿಟಿ ಹೊಂದಿರುವ ದ್ರವಗಳು ನಿಧಾನವಾಗಿ ಹರಿಯುತ್ತವೆ. ಹೆಚ್ಚು ವಿಸ್ಕಾಸಿಟಿಯನ್ನು ಹೊಂದಿರುವಂಥ ದ್ರವಗಳು ನಿಧಾನವಾಗಿ ಹರಿಯುತ್ತವೆ ಮತ್ತು ಕಡಿಮೆ ವಿಸ್ಕಾಸಿಟಿ ಹೊಂದಿರುವಂಥ ದ್ರವಗಳು ವೇಗವಾಗಿ ಹರಿಯುತ್ತವೆ. ಹೆಚ್ಚು ವಿಸ್ಕಾಸಿಟಿ ಹೊಂದಿರುವ ದ್ರವಗಳು ಯಾವುವು? ಜೇನುತುಪ್ಪ, ನಾವೇನು ಹನಿ ಅಂತ ಕರಿತೀವಿ. ಹನಿ ಇದು ಜೇನುತುಪ್ಪ. ಇದು ಹೆಚ್ಚು ವಿಸ್ಕಾಸಿಟಿಯನ್ನು ಹೊಂದಿರುವಂಥ ದ್ರವ. ಇದು ನಿಧಾನವಾಗಿ ಹರಿಯುತ್ತದೆ. ನೀರು, ವಾಟರ್, ನೀರು ಕಡಿಮೆ ವಿಸ್ಕಾಸಿಟಿಯನ್ನು ಹೊಂದಿರುತ್ತದೆ ಮತ್ತು ಇದು ಹೆಚ್ಚು ವೇಗವಾಗಿ ಹರಿಯುತ್ತದೆ. ಇದರ ಮುಖಾಂತರ ನಮಗೆ ವಿಸ್ಕಾಸಿಟಿ ಅಂದರೆ ಏನಂತ ಅರ್ಥ ಆಗಿರಬಹುದು. ಯಾವುವು ನಿಧಾನವಾಗಿ ಹರಿಯುತ್ತವೆ ಅವು ಹೆಚ್ಚಿನ ವಿಸ್ಕಾಸಿಟಿಯನ್ನು ಹೊಂದಿರುತ್ತವೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನು ನಾವು ಸ್ನಾಯುಗಳಿಗೆ ಅಳವಡಿಸಿದಾಗ ವಾರ್ಮಿಂಗ್ ಅಪ್ ಮಾಡೋದರಿಂದ ಸ್ನಾಯುಗಳ ಒಳಗಿನ ಒಂದು ವಿಸ್ಕಾಸಿಟಿ, ಸ್ನಿಗ್ಧತೆ ಅದು ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ವಾರ್ಮಿಂಗ್ ಅಪ್ ಮಾಡೋದರಿಂದ ಸ್ನಾಯುಗಳ ವಿಸ್ಕಾಸಿಟಿ ಹೆಚ್ಚಾಗುವುದಿಲ್ಲ, ಅದರ ಬದಲಿಗೆ ಅವುಗಳ ವಿಸ್ಕಾಸಿಟಿ ಕಡಿಮೆ ಆಗುತ್ತದೆ. ಆ ಕಡಿಮೆ ಆಗುವುದರಿಂದ ಅವುಗಳಲ್ಲಿನ ಆಕುಂಚನೆ ಮತ್ತು ವಿಕಸನ ಹೆಚ್ಚಾಗುತ್ತದೆ. ಇದಕ್ಕೋಸ್ಕರ ಈ ಎರಡನೇ ಏನು ಹೇಳಿಕೆ ಇದಲ್ಲ ಸ್ನೇಹಿತರೆ, ಇದು ತಪ್ಪಾಗಿದೆ. ಇಲ್ಲಿ ಏನಾಗಬೇಕಂದ್ರೆ ವಾರ್ಮಿಂಗ್ ಅಪ್ ಮಾಡೋದರಿಂದ ಸ್ನಾಯುಗಳಲ್ಲಿನ ವಿಸ್ಕಾಸಿಟಿ ಕಡಿಮೆ ಆಗುತ್ತದೆ ಅಂತ ಇರಬೇಕು. ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಸ್ನೇಹಿತರೆ ಒಂದು ಮಾತ್ರ ಸರಿಯಾಗಿದೆ. ಇದು ಸರಿಯಾಗಿದೆ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ ದ ಇನ್ಕ್ರೀಸ್ ಇನ್ ಆ್ಯಕ್ಚುಯಲ್ ನಂಬರ್ ಆಫ್ ಮಸಲ್ ಸೆಲ್ ಈಸ್ ನೋನ್ ಆ್ಯಸ್. ಸ್ನಾಯು ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ ಈ ಆಯ್ಕೆಗಳನ್ನು ನೋಡೋಣ. ಹೈಪರ್ಪ್ಲಾಸಿಯಾ, ಹೈಪೋಪ್ಲಾಸಿಯಾ, ಹೈಪೋಮಯೋಟ್ರೋಪಿ ಮತ್ತು ಹೈಪರ್ಮಯೋಟ್ರೋಪಿ. ಹೀಗಂದರೆ ಏನಂತ ನೋಡೋಣ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ನಾವು ಹೈಪೋಮಯೋಟ್ರೋಪಿ ಮತ್ತು ಹೈಪರ್ಮಯೋಟ್ರೋಪಿ ಅಂದರೆ ಏನಂತ ನೋಡೋಣ. ಹೈಪೋ ಅಂದರೆ ಕಡಿಮೆ, ಹೈಪರ್ ಅಂದರೆ ಹೆಚ್ಚು. ಓಕೆ ಸ್ನೇಹಿತರೆ, ಹೈಪೋಮಯೋಟ್ರೋಪಿ ಅಂದರೆ ಇಲ್ಲಿ ನೋಡಬೇಕು ಸ್ನೇಹಿತರೆ, ಇದು ಒಂದು ಸ್ನಾಯು ಅಂತ ತಿಳ್ಕೊಳ್ಳಿ. ಸ್ನಾಯುಗಳಲ್ಲಿ ಚಿಕ್ಕ ಚಿಕ್ಕ ಜೀವಕೋಶಗಳು ಇರ್ತವೆ, ಹಲವಾರು ಜೀವಕೋಶಗಳು ಇರ್ತವೆ. ಈ ಜೀವಕೋಶಗಳ ಗಾತ್ರ ಹೆಚ್ಚಾದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಹೈಪರ್ ಮಯೋಟ್ರೋಪಿ ಅಂತ ಕರಿತೀವಿ. ಸ್ನಾಯುಗಳಲ್ಲಿನ ಜೀವಕೋಶಗಳ ಗಾತ್ರ ಹೆಚ್ಚಾಯ್ತಂದರೆ ಅದಕ್ಕೆ ನಾವು ಹೈಪರ್ ಮಯೋಟ್ರೋಪಿ ಅಂತ ಕರಿತೀವಿ. ಸ್ನಾಯುಗಳಲ್ಲಿನ ಜೀವಕೋಶಗಳ ಗಾತ್ರ ಕಮ್ಮಿ ಆಯ್ತಂದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಹೈಪೋಮಯೋಟ್ರೋಪಿ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಸ್ನಾಯುಗಳಲ್ಲಿನ ಜೀವಕೋಶಗಳ ಸಂಖ್ಯೆ ಹೆಚ್ಚಾಯ್ತಂದರೆ ಅವಕ್ಕೆ ನಾವು ಏನಂತ ಕರಿತೀವಿ? ಹೈಪರ್ಪ್ಲಾಸಿಯಾ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಸ್ನಾಯುಗಳಲ್ಲಿನ ಜೀವಕೋಶಗಳದಾವ. ಈ ಜೀವಕೋಶಗಳ ಸಂಖ್ಯೆ ಹೆಚ್ಚಾಯ್ತಂದರೆ, ಗಾತ್ರ ಅಲ್ಲ ಸ್ನೇಹಿತರೆ, ಸಂಖ್ಯೆಗಳು ಹೆಚ್ಚಾಯ್ತಂದರೆ ಅವಕ್ಕೆ ನಾವು ಹೈಪರ್ಪ್ಲಾಸಿಯಾ ಅಂತ ಕರಿತೀವಿ. ಸ್ನಾಯುಗಳಲ್ಲಿನ ಜೀವಕೋಶಗಳ ಸಂಖ್ಯೆ ಕಡಿಮೆ ಆಯ್ತಂದರೆ, ಇವುಗಳ ಸಂಖ್ಯೆ ಕಡಿಮೆ ಆಯ್ತಂದರೆ ಅವಕ್ಕೆ ನಾವು ಹೈಪೋಪ್ಲಾಸಿಯಾ ಅಂತ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ, ಸ್ನಾಯುಗಳಲ್ಲಿನ ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳವನ್ನು ನಾವು ಹೈಪರ್ಪ್ಲಾಸಿಯಾ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಹೈಪರ್ಪ್ಲಾಸಿಯಾ. ಇಲ್ಲಿ ಗಾತ್ರ ಹೆಚ್ಚಾಗಿರುವುದಿಲ್ಲ, ಇಲ್ಲಿ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗಿರ್ತವೆ. ಹೈಪರ್ಟ್ರೋಪಿ ಇಲ್ಲಿ ಏನಾಗ್ತದೆ ಅಂದರೆ ಗಾತ್ರ ಹೆಚ್ಚಾಗುತ್ತದೆ, ಸಂಖ್ಯೆಯಲ್ಲಿನ ಹೆಚ್ಚಳ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ನಂಬರ್ 1. ಮುಂದಿನ ಪ್ರಶ್ನೆ ಸ್ನೇಹಿತರೆ, ವೇಗವರ್ಧನೆ ಓಟದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಎಕ್ಸಲರೇಷನ್ ರನ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಏನಿದು ಎಕ್ಸಲರೇಷನ್ ರನ್ ಅಂದರೆ ಒಂದು ನಿಗದಿತ ದೂರವನ್ನು ಕ್ರೀಡಾಪಟು ಕಡಿಮೆ ವೇಗದಿಂದ ಪ್ರಾರಂಭಿಸಿ ಹೆಚ್ಚಿನ ವೇಗವನ್ನು ತಲುಪುವುದು. ಇಲ್ಲಿ ಕಡಿಮೆ ವೇಗದಿಂದ ಪ್ರಾರಂಭಿಸಿ ಹೆಚ್ಚಿನ ವೇಗವನ್ನು ತಲುಪುವುದಕ್ಕೆ ನಾವು ಎಕ್ಸಲರೇಷನ್ ರನ್ ಅಂತ ಕರಿತೀವಿ.
ಇಲ್ಲಿ ಆಯ್ಕೆಗಳು ಏನಿವೆ ಅಂದರೆ ಸ್ನೇಹಿತರೆ, ವೇಗವರ್ಧನೆಯ ದೂರವನ್ನು 70ರಿಂದ 80 ಮೀಟರ್ ಇಡಲಾಗುತ್ತದೆ. ಎಕ್ಸಲರೇಷನ್ ರನ್ದ ಈ ದೂರವನ್ನು ನಾವು ಅಂದಾಜು 70ರಿಂದ 80 ಮೀಟರ್ ಇಡಲಾಗುತ್ತದೆ. ಇದು ಸರಿಯಾಗಿದೆ. ಇದು ಮೊದಲನೇ ಆಯ್ಕೆ ಸರಿಯಾಗಿದೆ. ಮೂರನೇ ಆಯ್ಕೆ ಏನಿದೆ ಅಂದರೆ, ಕ್ರೀಡಾಪಟು ಕಡಿಮೆ ವೇಗದಲ್ಲಿ ಪ್ರಾರಂಭಿಸುತ್ತಾನೆ. ಎಕ್ಸಲರೇಷನ್ ರನ್ ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಕ್ರೀಡಾಪಟು ಇಲ್ಲಿ ಪ್ರಾರಂಭದಲ್ಲಿ ಕಡಿಮೆ ವೇಗದಲ್ಲಿ ಪ್ರಾರಂಭಿಸಿ ಹೆಚ್ಚಿನ ವೇಗವನ್ನು ತಲುಪ್ತಾನೆ. ಇದು ಕೂಡ ಸರಿಯಾಗಿದೆ. ಕ್ರೀಡಾಪಟು ತನ್ನ ಅತ್ಯಧಿಕ ವೇಗವನ್ನು ತಲುಪುವವರೆಗೆ ವೇಗವರ್ಧಿಸುತ್ತಾನೆ. ಒಂದು ಓಟದಲ್ಲಿ ಕ್ರೀಡಾಪಟು ಕಡಿಮೆ ವೇಗದಲ್ಲಿ ಪ್ರಾರಂಭಿಸಿ ತನ್ನ ಅತ್ಯಧಿಕ ವೇಗವನ್ನು ತಲುಪುವವರೆಗೆ ಕ್ರೀಡಾಪಟು ತನ್ನ ವೇಗವನ್ನು ಹೆಚ್ಚಿಗೆ ಮಾಡ್ಕೋತಾನೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಎರಡನೇ ಆಯ್ಕೆ ಏನಿದೆ ಅಂದರೆ ಸ್ನೇಹಿತರೆ, ಪ್ರತಿ ಪುನರಾವರ್ತನೆಯಿಂದ ಮುಂದಿನ ಪುನರಾವರ್ತನೆಗೆ ವೇಗವನ್ನು ಹೆಚ್ಚಿಸಲಾಗುತ್ತದೆ ಅಂತ ಇದೆ. ಈ ಒಂದು ಇಲ್ಲಿ ವೇಗವರ್ಧನೆ ಓಟದಲ್ಲಿ ಕ್ರೀಡಾಪಟು ಒಂದು 7ರಿಂದ 8 ಪುನರಾವರ್ತನೆಗಳನ್ನು ಮಾಡ್ತಾನೆ. ಅವನವರ ಸಾಮರ್ಥ್ಯಕ್ಕೆ ತಕ್ಕಂತೆ ಪುನರಾವರ್ತನೆಗಳು ಇರ್ತವೆ. ಇಲ್ಲಿ ಪ್ರತಿ ಪುನರಾವರ್ತನೆಯಿಂದ ಮತ್ತೊಂದು ಪುನರಾವರ್ತನೆಗೆ ವೇಗವನ್ನು ಹೆಚ್ಚಿಸಲಾಗುತ್ತದೆ ಅಂತ ಇದೆ. ಇಲ್ಲಿ ಯಾವಾಗಲೂ ಕೂಡ ಸ್ನೇಹಿತರೆ ಎಕ್ಸಲರೇಷನ್ ರನ್ನನ್ನು ಮಾಡುವಾಗ ಪ್ರತಿ ಪುನರಾವರ್ತನೆಯಲ್ಲಿ ಯಾವ ಒಂದು ವೇಗವನ್ನು ಕ್ರೀಡಾಪಟು ಕ್ರಮಿಸ್ತಾನೆ, ಮುಂದಿನ ವೇಗದಲ್ಲಿ ಕೂಡ ಅದೇ ಒಂದು ವೇಗದಲ್ಲಿ, ಮುಂದಿನ ಪುನರಾವರ್ತನೆಯಲ್ಲಿ ಕೂಡ ಕ್ರೀಡಾಪಟು ಅದೇ ಒಂದು ವೇಗದಲ್ಲಿ ತನ್ನ ಓಟವನ್ನು ಕ್ರಮಿಸ್ತಾನೆ. ಹಾಗಾಗಿ ಈ ಒಂದು ಆಯ್ಕೆ ತಪ್ಪಾಗಿದೆ. ಇಲ್ಲಿ ಪ್ರತಿ ಪುನರಾವರ್ತನೆಯಿಂದ ಮುಂದಿನ ಪುನರಾವರ್ತನೆಗೆ ವೇಗವನ್ನು ಹೆಚ್ಚಿಸಲಾಗುತ್ತದೆ ಅಂತ ಇದೆ. ಇದು ತಪ್ಪಾದ ಆಯ್ಕೆ. ಪ್ರತಿ ಪುನರಾವರ್ತನೆಯಲ್ಲಿ ವೇಗ ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕರೆಕ್ಟ್ ಇನ್ ಅಥ್ಲೆಟಿಕ್ಸ್? ಅಥ್ಲೆಟಿಕ್ಸ್ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ನಾವು ನೋಡಬೇಕು. 1ನೇ ಹೇಳಿಕೆ ಏನಿದೆ ಅಂದರೆ, ಕ್ರೀಡಾಪಟುಗಳು ಶೂಗಳನ್ನು ಧರಿಸಿ ಓಡುವುದು ಕಡ್ಡಾಯ. ಇದು ಸರಿಯಾದ ಹೇಳಿಕೆ. ವಿಶ್ವ ಅಥ್ಲೆಟಿಕ್ ನಿಯಮಗಳ ಪ್ರಕಾರ ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳು ಕಡ್ಡಾಯವಾಗಿ ಶೂಗಳನ್ನು ಧರಿಸಬೇಕು. ಬರಿಗಾಲಿನಲ್ಲಿ ಓಡುವುದನ್ನು ನಿಯಮ ನಿಷೇಧಿಸುತ್ತದೆ. ಹಾಗಾಗಿ ಇದು ಸರಿಯಾದ ಉತ್ತರ. 2ನೇ ಹೇಳಿಕೆ ಏನಿದೆ ಅಂದರೆ, ಎಲ್ಲ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಎದೆ ಮತ್ತು ಬೆನ್ನಿನ ಮೇಲೆ ಎದೆಯ ಸಂಖ್ಯೆ ಕಡ್ಡಾಯ. ಅದು ಏನು ಬಿಬ್ ನಂಬರ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅದು ಎದೆ ಮತ್ತು ಬೆನ್ನಿನ ಮೇಲೆ ಕಡ್ಡಾಯವಾಗಿ ಇರಬೇಕಂತ ಇಲ್ಲಿ ಹೇಳಿಕೆ ಇದೆ. ಈ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಹೆಚ್ಚಿನ ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳು ಎದೆ ಮತ್ತು ಬೆನ್ನಿನ ಎರಡೂ ಬದಿಗಳಲ್ಲಿ ಸ್ಪರ್ಧೆಯ ಸಂಖ್ಯೆಗಳನ್ನು ಧರಿಸಬೇಕು. ಆದರೆ ಕೆಲವು ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳು ಸಾಮಾನ್ಯವಾಗಿ ಎದೆಯ ಮೇಲೆ ಮಾತ್ರ ಸಂಖ್ಯೆಯನ್ನು ಧರಿಸ್ತಾರೆ. ಬೆನ್ನಿನ ಮೇಲೆ ದೇಶದ ಹೆಸರಿರುವಂಥ ಗುರುತಿರುತ್ತದೆ, ಅಥವಾ ಬೆನ್ನಿನ ಮೇಲೆ ಏನು ಕೂಡ ಇರುವುದಿಲ್ಲ, ಅಲ್ಲಿ ಖಾಲಿ ಇರುತ್ತದೆ. ಆದ್ದರಿಂದ ಇದು ಎಲ್ಲ ಸ್ಪರ್ಧೆಗಳಿಗೆ ಅನ್ವಯಿಸುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 3ನೇ ಹೇಳಿಕೆ, 800 ಮೀಟರ್ ಓಟದಲ್ಲಿ ಕ್ರೀಡಾಪಟುಗಳು ತಮ್ಮದೇ ಲೇನ್ನಲ್ಲಿ 2 ತಿರುವುಗಳನ್ನು ಓಡಬೇಕು. ಇಲ್ಲಿ ನೋಡಬೇಕು ನೀವು, ಇಲ್ಲಿ ಇದು ಸ್ಟ್ಯಾಂಡರ್ಡ್ ಟ್ರ್ಯಾಕ್, 400 ಮೀಟರ್ನ ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ 800 ಮೀಟರ್ ಓಟದಲ್ಲಿ ಕ್ರೀಡಾಪಟು 2 ಕರ್ವ್ಗಳನ್ನು ತಮ್ಮದೇ ಲೇನ್ನಲ್ಲಿ, ಈ 2 ಕರ್ವ್ಗಳನ್ನು ತಮ್ಮದೇ ಲೇನ್ನಲ್ಲಿ ಓಡಬೇಕಂತ ಇಲ್ಲಿ ಹೇಳಿಕೆ ಇದೆ ಸ್ನೇಹಿತರೆ. ಈ ಹೇಳಿಕೆ ತಪ್ಪಾಗಿದೆ. 800 ಮೀಟರ್ ಓಟವು ಸ್ಟ್ಯಾಗರ್ ಸ್ಟಾರ್ಟ್ನೊಂದಿಗೆ ಪ್ರಾರಂಭವಾಗುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 800 ಮೀಟರ್ ಓಟ ಇಲ್ಲಿ ಸ್ಟ್ಯಾಗರ್ ಕೊಟ್ಟಿರ್ತಾರೆ, ಆ ಸ್ಟ್ಯಾಗರ್ ಸ್ಟಾರ್ಟ್ನಿಂದ ಪ್ರಾರಂಭವಾಗುತ್ತದೆ. ಮೊದಲ ತಿರುವು ಮುಗಿದ ನಂತರ, ಈ ಒಂದು ಮೊದಲ ತಿರುವು ಮುಗಿದ ನಂತರ ಕ್ರೀಡಾಪಟುಗಳು ಒಳ ಲೇನ್ಗೆ ಒಂದನೇ ಲೇನ್ಗೆ ಬರಲು ಮುಕ್ತರಾಗಿರ್ತಾರೆ. ಅವರು 2 ಪೂರ್ಣ ತಿರುವುಗಳನ್ನು ತಮ್ಮದೇ ಲೇನ್ನಲ್ಲಿ ಓಡುವುದಿಲ್ಲ. 800 ಮೀಟರ್ ಓಟದಲ್ಲಿ ಕ್ರೀಡಾಪಟುಗಳು ಸ್ಟ್ಯಾಗರ್ ಸ್ಟಾರ್ಟ್ನಿಂದ ಓಟವನ್ನು ಪ್ರಾರಂಭಿಸುತ್ತಾರೆ ಮತ್ತು ಒಂದು ತಿರುವು ಆದ ನಂತರ, ಒಂದು ತಿರುವು ಮಾತ್ರ ಕ್ರೀಡಾಪಟುಗಳು ತಮ್ಮ ಲೇನ್ನಲ್ಲಿ ಓಡುತ್ತಾರೆ. 1ನೇ ತಿರುವು ಆದ ನಂತರ ಕ್ರೀಡಾಪಟುಗಳು 1ನೇ ಲೇನಿಗೆ, ಒಳ ಲೇನಿಗೆ ಬರಲು ಮುಕ್ತರಾಗಿರುತ್ತಾರೆ. ಹಾಗಾಗಿ ಇಲ್ಲಿ 3ನೇ ಆಯ್ಕೆ
ಈ ಮೂರನೇ ಆಯ್ಕೆ ತಪ್ಪಾಗಿದೆ. ನಾಲ್ಕನೇ ಆಯ್ಕೆ ಏನಿದೆ ಅಂದರೆ ಸ್ನೇಹಿತರೆ, 400x4 ರಿಲೇ ಓಟದಲ್ಲಿ ಪ್ರತಿ ತಂಡದ ಕ್ರೀಡಾಪಟುಗಳು ಕೇವಲ 3 ತಿರುವುಗಳವರೆಗೆ ತಮ್ಮ ಲೇನ್ನಲ್ಲಿ ಓಡಬೇಕಾಗುತ್ತದೆ. ಸ್ನೇಹಿತರೆ, 4x400 ಮೀಟರ್ ರಿಲೇಯಲ್ಲಿ ಒಂದು ತಂಡದ ಕ್ರೀಡಾಪಟು 3 ತಿರುವುಗಳನ್ನು ತಮ್ಮ ಲೇನ್ನಲ್ಲಿ ಓಡ್ತಾರೆ. 1ನೇ ತಿರುವು, 2ನೇ ತಿರುವು, ಮತ್ತೊಮ್ಮೆ ಈ ತಿರುವನ್ನು ತಮ್ಮದೇ ಲೇನ್ನಲ್ಲಿ ಓಡಿ 3 ತಿರುವು ಆದ ನಂತರ ಆ ತಂಡದ ಕ್ರೀಡಾಪಟು ಒಳ ಲೇನಿಗೆ ಬರಲು ಮುಕ್ತರಾಗಿರುತ್ತಾರೆ. ಹಾಗಾಗಿ ಇಲ್ಲಿರುವಂತಹ 4ನೇ ಆಯ್ಕೆ ಇದು ಸರಿಯಾಗಿದೆ. 4x400 ಮೀಟರ್ ರಿಲೇ ಓಟದಲ್ಲಿ ಪ್ರತಿ ತಂಡದ ಕ್ರೀಡಾಪಟುಗಳು ಕೇವಲ 3 ತಿರುವುಗಳವರೆಗೆ ತಮ್ಮ ಲೇನ್ನಲ್ಲಿ ಓಡಬೇಕಾಗುತ್ತದೆ. ಇದು ಸರಿಯಾದ ಉತ್ತರ. ಇಲ್ಲಿ ಸರಿಯಾದ ಆಯ್ಕೆ ಸ್ನೇಹಿತರೆ 1 ಮತ್ತು 4 ಮಾತ್ರ ಸರಿಯಾಗಿದೆ. ಕ್ರೀಡಾಪಟುಗಳು ಶೂಗಳನ್ನು ಧರಿಸಿ ಓಡುವುದು ಕಡ್ಡಾಯ, ಇದು ಸರಿಯಾಗಿದೆ, ಸರಿಯಾದ ಹೇಳಿಕೆ. 4x400 ಮೀಟರ್ ರಿಲೇ ಓಟದಲ್ಲಿ ಪ್ರತಿ ತಂಡದ ಕ್ರೀಡಾಪಟುಗಳು ಕೇವಲ 3 ತಿರುವುಗಳವರೆಗೆ ತಮ್ಮ ಲೇನದಲ್ಲಿ ಓಡಬೇಕಾಗುತ್ತದೆ. 3 ತಿರುವುಗಳು ಆದ ನಂತರ ಕ್ರೀಡಾಪಟು ಒಳ ಲೇನಿಗೆ ಬರಲು ಮುಕ್ತವನಾಗಿರುತ್ತಾನೆ. ಇದು ಸರಿಯಾಗಿದೆ. ಓಕೆ ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಸ್ಪೋರ್ಟ್ಸ್ ಟ್ರೈನಿಂಗ್ ಆ್ಯಂಡ್ ಕಂಡೀಷನಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ಕ್ರೀಡಾ ತರಬೇತಿ ಮತ್ತು ಕಂಡೀಷನಿಂಗ್ನ ತತ್ವವಲ್ಲ? ಮೊದಲು ನಾವು ಕ್ರೀಡಾ ತರಬೇತಿ ಮತ್ತು ಕಂಡೀಷನಿಂಗ್ನ ತತ್ವಗಳು ಯಾವ್ಯಾವ ಅಂತ ನೋಡೋಣ. ಮೊದಲನೇ ತತ್ವ ಪ್ರಿನ್ಸಿಪಲ್ ಆಫ್ ಓವರ್ಲೋಡ್ ತತ್ವ. ಸ್ನಾಯುಗಳು ಮತ್ತು ದೇಹವು ಬಲಶಾಲಿಯಾಗಲು ಅವು ತಮ್ಮ ಸಾಮಾನ್ಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸದ ಒತ್ತಡಕ್ಕೆ ಒಳಗಾಗಬೇಕು. ಪ್ರಿನ್ಸಿಪಲ್ ಆಫ್ ಓವರ್ಲೋಡ್ ಏನು ಹೇಳ್ತದೆ ಅಂದ್ರೆ, ಸ್ನಾಯುಗಳು ಮತ್ತು ನಮ್ಮ ದೇಹ ಬಲಶಾಲಿ ಆಗ್ಬೇಕಂದ್ರೆ ಅದಕ್ಕೇನು ಸಾಮರ್ಥ್ಯ ಇರ್ತದಲ್ಲ ಆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಒತ್ತಡಕ್ಕೆ ಆ ಸ್ನಾಯುಗಳು ಮತ್ತು ನಮ್ಮ ದೇಹವು ಒಳಗೊಳ್ಳಬೇಕು ಅಂತ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ಸ್ಪೆಸಿಫಿಸಿಟಿ, ನಿರ್ದಿಷ್ಟತೆಯ ತತ್ವ. ಇದೇನು ಹೇಳ್ತದೆ ಅಂದ್ರೆ, ತರಬೇತಿಯು ನಿರ್ದಿಷ್ಟ ಕ್ರೀಡೆ ಅಥವಾ ಗುರಿಗೆ ಹೊಂದಿಕೆಯಾಗಿರಬೇಕು. ಉದಾಹರಣೆಗಾಗಿ ಓಟಗಾರನು ಓಡುವುದನ್ನೇ ಅಭ್ಯಾಸ ಮಾಡಬೇಕು. ವಾಲಿಬಾಲ್ ಕ್ರೀಡಾಪಟು ವಾಲಿಬಾಲ್ನಲ್ಲಿ ಬರುವಂತಹ ಕೌಶಲ್ಯಗಳನ್ನೇ ಅಭ್ಯಾಸ ಮಾಡಬೇಕು. ಬಾಸ್ಕೆಟ್ಬಾಲ್ ಕ್ರೀಡಾಪಟು ಬಾಸ್ಕೆಟ್ಬಾಲ್ನಲ್ಲಿರುವಂತಹ ಕೌಶಲ್ಯಗಳನ್ನು ಹೆಚ್ಚಾಗಿ ಅಭ್ಯಾಸ ಮಾಡಬೇಕು. ಇದು ಪ್ರಿನ್ಸಿಪಲ್ ಆಫ್ ಸ್ಪೆಸಿಫಿಸಿಟಿ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಷನ್, ಫಿಟ್ನೆಸ್ ಮಟ್ಟ ಸುಧಾರಿಸಿದಂತೆ ತರಬೇತಿಯ ತೀವ್ರತೆ ಮತ್ತು ಪ್ರಮಾಣ ಕ್ರಮೇಣ ಹೆಚ್ಚಿಸಬೇಕು. ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಷನ್ ಏನು ಹೇಳ್ತದೆ ಅಂದ್ರೆ, ಫಿಟ್ನೆಸ್ ಮಟ್ಟ ಸುಧಾರಣೆ ಆದಂತೆ ನಮ್ಮ ತೀವ್ರತೆ, ತರಬೇತಿಯ ವೇಗ ಮತ್ತು ಅದರ ಡ್ಯೂರೇಷನ್, ಪ್ರಮಾಣ ಇವೆರಡೂ ಕೂಡ ಹೆಚ್ಚಾಗ್ತಾ ಹೋಗ್ಬೇಕಂತ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಾಲಿಟಿ, ವೈಯಕ್ತಿಕ ವ್ಯತ್ಯಾಸಗಳ ತತ್ವ. ಪ್ರತಿಯೊಬ್ಬ ಕ್ರೀಡಾಪಟು ವಿಶಿಷ್ಟನಾಗಿರುತ್ತಾನೆ. ಆದ್ದರಿಂದ ತರಬೇತಿ ಕಾರ್ಯಕ್ರಮಗಳನ್ನು ವೈಯಕ್ತಿಕ ಅಗತ್ಯಗಳಿಗಾಗಿ ಅನುಗುಣವಾಗಿ ವಿನ್ಯಾಸಗೊಳಿಸಬೇಕು. ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ತರಬೇತಿಯನ್ನು ನಾವು ವಿನ್ಯಾಸಗೊಳಿಸಬೇಕು. ಈ ವೈಯಕ್ತಿಕ ವ್ಯತ್ಯಾಸಗಳ ತತ್ವ ಏನು ಹೇಳ್ತದೆ ಅಂದ್ರೆ, ಪ್ರತಿಯೊಬ್ಬ ಕ್ರೀಡಾಪಟು ಬೇರೆ ಬೇರೆಯಾಗಿರ್ತಾನೆ, ವಿಶಿಷ್ಟನಾಗಿರ್ತಾನೆ. ಆದ್ದರಿಂದ ನಾವು ತರಬೇತಿ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸುವಾಗ ಅವನ ಅಗತ್ಯಗಳಿಗೆ ಅನುಗುಣವಾಗಿ ಅವುಗಳನ್ನು ನಾವು ವಿನ್ಯಾಸಗೊಳಿಸಬೇಕಂತ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ರೆಸ್ಟ್ ಆ್ಯಂಡ್ ರಿಕವರಿ, ತರಬೇತಿ ನಂತರ ದೇಹವು ಚೇತರಿಸಿಕೊಳ್ಳಲು ಮತ್ತು ಬಲಗೊಳ್ಳಲು ಸಾಕಷ್ಟು ವಿಶ್ರಾಂತಿ ಅಗತ್ಯ. ಹಾಗಾಗಿ ಒಂದು ತರಬೇತಿಯನ್ನು ತೆಗೆದುಕೊಂಡ ನಂತರ ದೇಹವು ಚೇತರಿಸಿಕೊಳ್ಳಬೇಕು. ಅದಕ್ಕೆ ಸಾಕಷ್ಟು ವಿಶ್ರಾಂತಿಯನ್ನು ನಾವು ದೇಹಕ್ಕೆ ಕೊಡಬೇಕಂತ ಹೇಳ್ತದೆ. ಇದು ಗಾಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಪ್ರಿನ್ಸಿಪಲ್ ಆಫ್ ರೆಸ್ಟ್ ಆ್ಯಂಡ್ ರಿಕವರಿ ಏನು ಹೇಳ್ತದೆ ಅಂದ್ರೆ, ನಾವು ತರಬೇತಿ ನಂತರ ಚೆನ್ನಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಂತ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ, ಹಿಮ್ಮುಖ ಸಾಧ್ಯತೆಯ ತತ್ವ. ತರಬೇತಿಯನ್ನು ನಿಲ್ಲಿಸಿದರೆ ಅಥವಾ ಕಡಿಮೆ ಮಾಡಿದರೆ ಗಳಿಸಿದ ಫಿಟ್ನೆಸ್ ಮಟ್ಟವು ಕ್ರಮೇಣ ಕಡಿಮೆಯಾಗುತ್ತದೆ. ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಏನು ಹೇಳ್ತದೆ ಅಂದರೆ, ತರಬೇತಿಯನ್ನು ನಾವು ಕಡಿಮೆ ಮಾಡಿದರೆ ಅಥವಾ ಅದನ್ನು ನಿಲ್ಲಿಸಿದರೆ ನಮ್ಮ ಫಿಟ್ನೆಸ್ ಮಟ್ಟ ಕ್ರಮೇಣ ಕಡಿಮೆ ಆಗುತ್ತದೆ ಅಂತ ಇದು ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಏನು ಹೇಳ್ತದೆ ಅಂದ್ರೆ,
ಉತ್ತಮ ಫಲಿತಾಂಶಗಳಿಗಾಗಿ ತರಬೇತಿ ಪ್ರಕ್ರಿಯೆಯನ್ನು ನಿರಂತರವಾಗಿ ಮತ್ತು ನಿಯಮಿತವಾಗಿರಬೇಕು. ತರಬೇತಿಯಲ್ಲಿ ದೀರ್ಘ ವಿರಾಮಗಳನ್ನು ತಪ್ಪಿಸಬೇಕು. ಕಂಟಿನ್ಯೂಟಿ ಏನು ಹೇಳ್ತದೆ ಅಂದರೆ ನಿರಂತರತೆ ಬಗ್ಗೆ ಹೇಳ್ತದೆ. ತರಬೇತಿ ಸತತವಾಗಿರಬೇಕು. ದೀರ್ಘಕಾಲದ ವಿರಾಮಗಳನ್ನು ತರಬೇತಿಯಲ್ಲಿ ತೆಗೆದುಕೊಳ್ಳಬಾರದು ಅಂತ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ವೆರೈಟಿ, ವೈವಿಧ್ಯತೆಯ ತತ್ವ. ಬೇಸರವನ್ನು ತಪ್ಪಿಸಲು ಮತ್ತು ದೇಹವನ್ನು ಸವಾಲಾಗಿಡಲು ತರಬೇತಿ ವಿಧಾನಗಳು ಮತ್ತು ವ್ಯಾಯಾಮಗಳಲ್ಲಿ ಬದಲಾವಣೆಗಳನ್ನು ತರಬೇಕು. ತರಬೇತಿಯಲ್ಲಿ ಮತ್ತು ವ್ಯಾಯಾಮಗಳಲ್ಲಿ ವೈವಿಧ್ಯತೆ ಇರಬೇಕು. ದಿನಾಲೂ ಒಂದೇ ರೀತಿಯಾದ ವ್ಯಾಯಾಮಗಳನ್ನು ಮಾಡಬಾರದು ಅಂತ ಪ್ರಿನ್ಸಿಪಲ್ ಆಫ್ ವೆರೈಟಿ ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ಪ್ಲ್ಯಾನ್ಡ್ ಆ್ಯಂಡ್ ಸಿಸ್ಟಮೆಟಿಕ್ ಟ್ರೈನಿಂಗ್. ತರಬೇತಿಯು ಪೂರ್ವಯೋಜಿತ ಮತ್ತು ವ್ಯವಸ್ಥಿತವಾಗಿರಬೇಕು. ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಹಂತ ಹಂತವಾಗಿ ವಿನ್ಯಾಸಗೊಳಿಸಬೇಕು. ತರಬೇತಿ ಪ್ಲ್ಯಾನ್ಡ್ ಆಗಿರಬೇಕು ಮತ್ತು ಸಿಸ್ಟಮೆಟಿಕ್ ಟ್ರೈನಿಂಗನ್ನು ಹೊಂದಿರಬೇಕು. ಪ್ರಿನ್ಸಿಪಲ್ ಆಫ್ ಪ್ಲ್ಯಾನ್ಡ್ ಆ್ಯಂಡ್ ಸಿಸ್ಟಮೆಟಿಕ್ ಟ್ರೈನಿಂಗ್ ಇದನ್ನು ಹೇಳ್ತದೆ. ಪ್ರಿನ್ಸಿಪಲ್ ಆಫ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್, ಇದೇನು ಹೇಳ್ತದೆ ಅಂದ್ರೆ ಸಕ್ರಿಯ ಭಾಗವಹಿಸುವಿಕೆಯ ಬಗ್ಗೆ ಇದು ಹೇಳ್ತದೆ. ಕ್ರೀಡಾಪಟುವು ತರಬೇತಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಮತ್ತು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಂತ ಪ್ರಿನ್ಸಿಪಲ್ ಆಫ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಹೇಳ್ತದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಕ್ರಿಯ ಭಾಗವಹಿಸುವಿಕೆ ತತ್ವ ಇದು ಇದೆ. ಪ್ರಿನ್ಸಿಪಲ್ ಆಫ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದೆ. ಪ್ರಿನ್ಸಿಪಲ್ ಆಫ್ ಓವರ್ಲೋಡ್ ಇದೆ. ಪ್ರಿನ್ಸಿಪಲ್ ಆಫ್ ಸ್ಪೆಸಿಫಿಸಿಟಿ ಇದೆ. ವೈಜ್ಞಾನಿಕ ಪ್ರಕ್ರಿಯೆ ತತ್ವ, ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಪ್ರೊಸೆಸ್. ಹೀಗಂತ ಯಾವ ತತ್ವ ಕೂಡ ಕ್ರೀಡಾ ತರಬೇತಿ ಮತ್ತು ಕಂಡೀಷನಿಂಗ್ನಲ್ಲಿ ಇಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೈಜ್ಞಾನಿಕ ಪ್ರಕ್ರಿಯೆ ತತ್ವ. ಈ ಕೆಳಗಿನವುಗಳಲ್ಲಿ ಯಾವುದು ಕ್ರೀಡಾ ತರಬೇತಿ ಮತ್ತು ಕಂಡೀಷನಿಂಗ್ ತತ್ವ ಅಲ್ಲ ಅಂತ ಕೇಳಿದಾಗ ವೈಜ್ಞಾನಿಕ ಪ್ರಕ್ರಿಯೆ ತತ್ವ ಅಲ್ಲ ಅಂತ ಹೇಳಬೇಕು. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋವಿಂಗ್ ಮಸಲ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಥೈ. ಈ ಕೆಳಗಿನ ಯಾವ ಸ್ನಾಯು ತೊಡೆಯ ಭಾಗದಲ್ಲಿ ಇರುವುದಿಲ್ಲ. ತೊಡೆಯ ಭಾಗದಲ್ಲಿ ಈ ಕೆಳಗಿನ ಯಾವ ಸ್ನಾಯುಗಳು ಇರುವುದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಅಡಕ್ಟರ್ ಲಾಂಗಸ್ ಅಂತ ಇದೆ. ಇದು ನೋಡಿ ಸ್ನೇಹಿತರೆ, ಇದು ತೊಡೆಯ ಭಾಗದಲ್ಲಿರುವಂಥ ಮಸಲ್ಗಳ ಚಿತ್ರ. ಇದು ಇಲ್ಲಿ ಅಡಕ್ಟರ್ ಲಾಂಗಸ್ ಅಂತ ಇದೆ. ಇಲ್ಲೊಂದು ಮಸಲ್ ಅಡಕ್ಟರ್ ಲಾಂಗಸ್ ಅಂತ. ಅಡಕ್ಟರ್ ಲಾಂಗಸ್ ತೊಡೆ ಭಾಗದಲ್ಲಿದೆ. ಮತ್ತು ರೆಕ್ಟಸ್ ಫೆಮೋರಿಸ್, ಇಲ್ಲಿ ನೋಡ್ಬೋದು ನೀವು ರೆಕ್ಟಸ್ ಫೆಮೋರಿಸ್, ಇದು ಕೂಡ ತೊಡೆಯ ಭಾಗದಲ್ಲಿ ಇರುವಂತಹ ಸ್ನಾಯು. ಇಲಿಯೋಸೋಆಸ್, ಇಲ್ಲಿ ನೋಡ್ಬೋದು ಈ ಮಸಲ್, ಇದು ಇಲಿಯೋಸೋಆಸ್. ಇದನ್ನು ನೀವು ಡಿಟೇಲಾಗಿ ಇಲ್ಲಿ ನೋಡ್ಬೋದು. ಈ ಚಿತ್ರದಲ್ಲಿ ಡಿಟೇಲಾಗಿ ಇಲಿಯೋಸೋಆಸ್ ಮಸಲನ್ನು ನೋಡ್ಬೋದು. ಇದು ಕೂಡ ತೊಡೆಯ ಭಾಗದಲ್ಲಿ ಬರ್ತದೆ. ಈ ಮೂರು ಸ್ನಾಯುಗಳು ತೊಡೆ ಭಾಗದಲ್ಲಿ ಕಂಡುಬರ್ತವೆ. ಈ ಪಾಮರಿಸ್ ಲಾಂಗಸ್ ಅಂತ ಏನು ಮಸಲ್ ಅದಲ್ಲ, ಈ ಮಸಲ್ ಇದು ಕೈ ಭಾಗದಲ್ಲಿ ಕಂಡುಬರ್ತದೆ. ಇಲ್ಲಿ ನೋಡ್ಬೋದು ನೀವು, ಇದು ಪಾಮರಸ್ ಲಾಂಗಸ್ ಅಂತ. ಇದು ಕೈ ಭಾಗದಲ್ಲಿ ಕಂಡುಬರೋ ಅಂಥ ಮಸಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಮರಿಸ್ ಲಾಂಗಸ್. ಈ ಕೆಳಗಿನ ಯಾವ ಸ್ನಾಯು ತೊಡೆಯಲ್ಲಿ ಇರುವುದಿಲ್ಲ. ಈ ಪಾಮರಿಸ್ ಲಾಂಗಸ್ ಈ ಸ್ನಾಯು ತೊಡೆ ಭಾಗದಲ್ಲಿ ಇರುವುದಿಲ್ಲ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.